ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಆಗಿರುತ್ತೆ. ನಿಮಗೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಆದಷ್ಟು ಅರ್ಥ ಮಾಡಿಸೋದಕ್ಕೆ ನಾನು ಈ ವಿಡಿಯೋಸ್ನಲ್ಲಿ ಪ್ರಯತ್ನ ಪಡ್ತಾನೆ ಇರ್ತೀನಿ. ಹಾಗೂ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನನ್ನ ಹತ್ರ ಬರುವಂಥ ಕ್ಲೈಂಟ್ಸ್ ನಲ್ಲಿ ಅವ್ರು ಏನೇನು ಫೇಸ್ ಮಾಡ್ತಾ ಇದ್ದಾರೆ, ಲೈಫ್ನ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ತಾ ಇದ್ದಾರೆ, ಹಾಗೂ ಇದನ್ನ ನೀವು ಹೇಗೆ ನಿಮ್ಮ ಡೈಲಿ ರೊಟೀನ್ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಂಡು ಹೋಗೋದು, ನಿಮ್ಮ ಪ್ರಾಬ್ಲಮ್ಸ್ ಆಗಿರ್ಬೋದು, ನಿಮ್ಮ ಚಾಲೆಂಜಸ್ ಆಗಿರ್ಬೋದು, ಇದ್ರ ಎಲ್ಲ ಕುರಿತಾಗೂ ನಿಮಗೆ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ನಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋಸ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಬಗ್ಗೆ ನಾನು ಮಾತಾಡ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಅಭ್ಯಾಸಗಳನ್ನ ಹೇಗೆ ಹತೋಟಿಗೆ ತಂದ್ಕೊಳ್ಳೋದು, ಹೇಗೆ ಅದರಿಂದ ಆಚೆ ಬರೋದು, ಹೇಗೆ ಅದನ್ನ ಕಂಪ್ಲೀಟ್ ಆಗಿ ಲೈಫಿಂದ ತೆಗೆದು ಹಾಕೋದು. ಐ ನೋ ಇಟ್ ಇಸ್ ನಾಟ್ ಈಸಿ, ಆದರೆ ಅದನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಲೈಫ್ನಲ್ಲಿ ಒಂದು ಒಂದು ಸಿಚುವೇಶನ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳುವಂಥದ್ದು ಅಂತ ಮಾತಾಡ್ತಾ ಹೋಗ್ತೇನೆ. ಬಿಕಾಸ್ ನಮ್ಮ ಮೈಂಡ್ ಮತ್ತು ಇಮೋಷನ್ಸ್ ಇದೆಯಲ್ಲ, ಅದು ನಮ್ಮ ಹತೋಟಿಲಿ ಯಾವಾಗಲೂ ಇರೋದಿಲ್ಲ. ಅದು ಸುಲಭ ಇಲ್ಲ ಖಂಡಿತವಾಗ್ಲೂ. ವೀಕ್ ಆಗ್ತೀವಿ, ಅದು ಮನುಷ್ಯನ ಸಹಜ ಗುಣ. ನಾವು ಯಾವಾಗಲೂ ಪರ್ಫೆಕ್ಷನಲ್ಲಿ ಇರೋಕೆ ಆಗೋದಿಲ್ಲ. ಆದರೆ ಎಷ್ಟು ನಿಭಾಯಿಸ್ಕೊಳಕ್ಕಾಗತ್ತೆ ಅನ್ನೋದು ಕಲಿತಾಗ ನಮ್ಮ ಲೈಫ್ನಲ್ಲಿ ಡಿಸಿಪ್ಲಿನ್ ಬರುತ್ತೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಸೊ ಇವಾಗ ಬ್ಯಾಡ್ ಹ್ಯಾಬಿಟ್ ಅನ್ನೋದು ಸಿಗರೇಟ್ ಸೇದೋದು, ಕುಡಿಯೋದು, ಅಥವಾ ವಿಡಿಯೋ ಗೇಮ್ಸ್ ಆಡೋದು. ಆ ಒಂದು ರಿಸಲ್ಟ್ನಲ್ಲಿ ನಿಮಗೆ ಉಪಯೋಗ ಇರೋದಿಲ್ಲ. ಒಂದು ನಿಮ್ಮ ಹೆಲ್ತ್ ಬಿಗಡಾಯಿಸಬಹುದು, ಅಥವಾ ನಿಮ್ಮ ಹಣ ದಲ್ಲಿ ಏನು ಹೇಳ್ತಾರೆ ಲಾಸ್ ಆಗಬಹುದು. ಈಗ ಒಬ್ಬೊಬ್ಬರಿಗೆ ಜೂಜಾಡೋ ಹುಚ್ಚಿರುತ್ತೆ, ಅದು ಒಂಥರ ಕೆಟ್ಟ ಅಭ್ಯಾಸ ಅಂತ ಹೇಳ್ತೀವಲ್ಲ. ಅದರಿಂದ ಅವ್ರಿಗೆ ಒಂದೊಂದ್ಸಲ ಲಾಭ ಬರುತ್ತೆ, ಆದರೆ ಅಷ್ಟೇ ರಿಸ್ಕ್ ಇರುತ್ತೆ, ನಷ್ಟ ಕೂಡ ಆಗುತ್ತೆ. ಅವರಿಗೆ ಇದರಿಂದ ಹೇಗೆ ಆಚೆ ಬರೋದು, ಇದನ್ನ ಹೇಗೆ ನಾನು ಹತೋಟಿಲಿ ಇಟ್ಕೊಳ್ಳೋದು. ಒಂದೊಂದ್ಸಲ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ನಲ್ಲಿ ಇರ್ತಾರೆ, ಅದು ಒಂದು ಬ್ಯಾಡ್ ಹ್ಯಾಬಿಟ್. ಒಬ್ಬ ಕೆಟ್ಟ ವ್ಯಕ್ತಿ ಜೊತೆ ಗೊತ್ತಿದ್ರು ಇರೋದು ಒಂದು ಬ್ಯಾಡ್ ಹ್ಯಾಬಿಟ್ ಅಂತಾನೆ ಹೇಳ್ತೀನಿ. ಸೊ ನಿಮ್ಮ ಲೈಫ್ನಲ್ಲಿ ನೀವು ಯಾವ ವಿಷಯದಲ್ಲಿ ಅತಿರೇಕವಾಗಿ ವೀಕ್ ಆಗಿದ್ದೀರಾ ಅಂತ ಫಸ್ಟ್ ಕ್ವೆಶನ್ ಮಾಡ್ಕೊಳ್ಳಿ. ಸೊ ನಿಧಾನವಾಗಿ ಅದನ್ನ ಹೇಗೆ ಒಂದು ಕೋಪಿಂಗ್ ಮೆಕ್ಯಾನಿಸಮ್ನ ನಿಮ್ಮ ಲೈಫಲ್ಲಿ ನೀವು ತರೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಒಂದು ಡಾಪಮಿನ್ ಹಿಟ್ ಅಂತ ಹೇಳ್ತೀವಿ, ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ನೀವು ಯಾವಾಗ ಒಬ್ಬೊಬ್ಬರಿಗೆ ಶುಗರ್ ಹುಚ್ಚಿರುತ್ತೆ, ಶುಗರ್ ಅಂದರೆ ಸ್ವೀಟ್ ತಿನ್ನೋದು, ಮತ್ತು ಎದ್ದ ತಕ್ಷಣ ಸ್ವೀಟಿಂದಾನೇ ಶುರು ಮಾಡೋದು, ಮತ್ತು ಎಲ್ಲದಕ್ಕೂ ಸ್ವೀಟ್ನ ತಗೊಳ್ತಾ ಇರ್ತಾರೆ. ಅದರಿಂದ ಅವ್ರ ಆರೋಗ್ಯ ತುಂಬಾನೇ ಹಾಳಾಗ್ತಾ ಹೋಗುತ್ತೆ. ಡಾಕ್ಟರ್ ಹೇಳಿದ್ರು ಕೂಡ ಅವ್ರು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಏಕೆಂದ್ರೆ ಅದನ್ನ ಸೇವಿಸಿದ ತಕ್ಷಣ ಬ್ರೈನ್ಗೆ ಒಂದು ಡಾಪಮಿನ್ ಹಿಟ್ ಅಂತ ಹೇಳ್ತಾರೆ ಸೈನ್ಸ್ ಪ್ರಕಾರ. ಡಾಪಮಿನ್ ಹಿಟ್ ಅನ್ನೋದು ಒಂದು ಹ್ಯಾಪಿ ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ ರಿಲೀಸ್ ಆದಾಗ ಅದೊಂದು ಕಿಕ್ ಕೊಡುತ್ತೆ ನಿಮಗೆ. ಸೊ ನೀವು ಒಂಥರ ಒಳ್ಳೆ ಮೂಡಿಗೆ ಬರ್ತೀರಾ, ಆಹಾ ಎಷ್ಟು ಚೆನ್ನಾಗಿದೆ ಈ ಶುಗರ್ ತಿಂದ್ರೆ ಅಂತ. ಆ ಒಂದು ಆಹಾ ಫ್ಯಾಕ್ಟರ್ ಬರುತ್ತಲ್ಲ, ಅದಕ್ಕೆ ನೀವು ಹಪಹಪಿಸ್ತಿರ್ತೀರ, ಇದು ಬೇಕೇ ಬೇಕು ನನಗೆ ಅಂತ. ಸೊ ಅದು ಚೆನ್ನಾಗಿರುತ್ತೆ, ಅದೊಂದು ಹಿಟ್ ನಿಮಗೆ ಸಿಗುತ್ತೆ ಅನ್ನೋದಕ್ಕೆ ನೀವು ಅದಕ್ಕೆ ಅವಲಂಬಿತರಾಗ್ತೀರಾ, ಡಿಪೆಂಡೆನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೂ ಅದೊಂದು ಫೀಲ್ ಗುಡ್ ಫ್ಯಾಕ್ಟರ್ನ ಕೂಡ ನಿಮಗೆ ಕೊಡುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಅದು ನಿಮಗೆ ಬೇಕೇ ಬೇಕು, ಅದಿಲ್ಲದೆ ನಿಮ್ಮ ಲೈಫೇ ಇರೋದಿಲ್ಲ. ಬೇಸಿಕ್ಲಿ ಎಷ್ಟೋ ವಿಚಾರದಲ್ಲಿ ನೀವು ನಿಮ್ಮ ಲೈಫ್ನ ನೀವು ಏನು ಮಾಡಬೇಕು, ಹೇಗಿರಬೇಕು, ಹಾಗಿರೋಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ಇದನ್ನ ಹೇಗೆ ನಿಭಾಯಿಸೋದು, ಅದನ್ನ ಹೇಗೆ ನಮ್ಮ ಲೈಫನ್ನ ತೆಗೆದು ಹಾಕೋದು. ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದ್ರೆ, ನೀವು ಡಿಸೈಡ್ ಮಾಡಬೇಕಾಗತ್ತೆ, ಇದು ನಿಮಗೆ ಬೇಕಾ, ನೀವೊಂದು ಹೆಲ್ದಿ ಲೈಫ್ ಸ್ಟೈಲಿಗೆ ಬರಬೇಕಾ ಬೇಡವಾ, ನಿಮ್ಮ ಲೈಫ್ನ ನೀವು ಹೇಗೆ ನೋಡ್ತೀರಾ. ಒಬ್ಬೊಬ್ರು ಏನು ಹೇಳ್ತಾರೆ, ನನ್ನ ಹಣೆ ಬರನೇ ಹೀಗೆ, ಸಾಯ್ತೀನಿ, ಶುಗರ್ ಚೆನ್ನಾಗಿ ತಿಂದು ಸಾಯ್ತೀನಿ ಅಂತ ಹೇಳ್ತಾರೆ. ಒಬ್ಬೊಬ್ರು ಈ ರಿಲೇಶನ್ಶಿಪ್ಪೇ ಹೀಗೆ, ನನ್ನ ಹಸ್ಬೆಂಡ್ ಅಥವಾ ನನ್ನ ವೈಫೇ ಹೀಗೆ, ನನ್ನ ಹಣೆ ಬರ ಅನ್ಭವಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಒಂದು ಡಿಫೀಟ್ ಥಾಟ್ಗೆ ಬಂದ್ಬಿಡ್ತಾರೆ. ಡಿಫೀಟ್ ಥಾಟ್ ಅಂದರೆ ಇಷ್ಟೇ ನನ್ನ ಲೈಫ್, ಸೊ ನನಗೆ ಹೋರಾಡಕ್ಕೆ ಆಗಲ್ಲ, ನನಗೆ ಇಲ್ಲದೆ ನಾನು ಬದುಕಕ್ಕಾಗಲ್ಲ. ಸೊ ಆ ಥರದ್ದು ಒಂದು ಪಾಯಿಂಟ್, ಆ ಥರ ಒಂದು ಡಿಸಿಷನ್ ನೀವು ತೊಗೊಂಡಿದ್ದೀರಾ ಅಂದರೆ ಇದರಿಂದ ನೀವು ಖಂಡಿತವಾಗ್ಲೂ ಆಚೆ ಬರೋಕ್ಕಾಗಲ್ಲ. ಆದರೆ ಒಂದೊಂದು ಕೇಸಸ್ ಹೇಗಿರುತ್ತೆ ಅಂದರೆ, ಹೌದು ನನಗೆ ಇದನ್ನು ಬಿಡಬೇಕು, ನನ್ನ ಆಹಾರ ಪದ್ಧತಿನ ಸರಿ ಮಾಡ್ಕೋಬೇಕು, ಅಥವಾ ನನ್ನ ವೆಯ್ಟ್ನ ನನ್ನ ಮ್ಯಾನೇಜ್ ಮಾಡ್ಕೋಬೇಕು, ನನ್ನ ಹೆಲ್ದಿ ಹ್ಯಾಬಿಟ್ಸ್ನ ನನ್ನ ಲೈಫ್ ತರಬೇಕು, ಆದರೆ ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಮೈಂಡ್ ಇಮೋಷನ್ಸ್ ತುಂಬ ವೀಕ್ ಆಗಿದೆ, ಆದರೆ ನನಗೆ ಬೇಕು, ಒಳ್ಳೆ ಲೈಫ್ ಸ್ಟೈಲ್ ಬೇಕು ಅಂತ ಒಂದು ಯೋಚನೆ ಇರುತ್ತೆ. ಅಂಥವ್ರಿಗೆ
ಈ ವಿಡಿಯೋ ಬಹಳ ಹೆಲ್ಪ್ ಆಗುತ್ತೆ. ನೀವ್ ಯಾವಾಗ ಮೊಂಡು ಬಿದ್ದಿದ್ದೀರಾ, ನೀವ್ ಬದಲಾಗಲ್ಲ ಅಂತ ನೀವೇ ಯೋಚನೆ ಮಾಡ್ತೀರಾ, ಅದರಿಂದ ನಿಮ್ಗೆ ಏನು ರಿಸಲ್ಟ್ಸ್ ಸಿಗೋದಿಲ್ಲ. ಪಾಯಿಂಟ್ ನಂಬರ್ 1 ಅಂದ್ರೆ ಮೊದಲನೇ ಸ್ಟೆಪ್ ಏನಾಗಿರ್ಬೇಕಂದ್ರೆ, ನಾನು ಇದರಿಂದ ಆಚೆ ಬರಬೇಕು, ಅದರಿಂದ ಉತ್ತಮವಾದ ರಿಸಲ್ಟ್ಸ್ನ ನಾನು ನೋಡ್ತೀನಿ ಅನ್ನುವಂಥ ಭರವಸೆ. ಅದನ್ನ ನೀವು ಎಷ್ಟು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ, ಅಷ್ಟು ಲೈಫ್ ನೀವು ಚೇಂಜ್ ಮಾಡ್ಕೊಳ್ಳೋ ಎಲ್ಲ 90% ಚಾನ್ಸಸ್ಸು ಇರುತ್ತೆ. ಸೊ ಮೊದಲನೇ ಸ್ಟೆಪ್ ಏನಾಗುತ್ತೆ ಅಂದ್ರೆ, ನಿಮ್ಮ ವೀಕ್ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳೋದಾಗತ್ತೆ. ಹಾಗೂ ಇರಿಟೇಷನ್ ಆಗುತ್ತೆ, ಕೋಪ ಬರುತ್ತೆ. ಯಾಕಂದ್ರೆ ಒಂದು ಆ ಅಭ್ಯಾಸದಿಂದ ಡಿಸ್ಟೆನ್ಸ್ನ ತರೋದೇ ಮೊದಲನೇ ಸ್ಟೆಪ್ ಆಗಿರುತ್ತೆ. ಇವಾಗ ನೀವು ಒಬ್ರ ಜೊತೆ ತುಂಬಾ ಮಾತಾಡ್ತಿರ್ತೀರಾ ಅಂದ್ರೆ, ಆ ಮಾತನ್ನೇ ಫಸ್ಟ್ ನೀವು ಮಾಡಬಾರ್ದು ಅಂತ ಹೇಳ್ತಾರೆ. ಬಿಕಾಸ್ ನೀವು ಅದನ್ನ ಎಷ್ಟು ದೂರ ಇಡ್ತೀರೋ ಅದು ನಿಮ್ಗೆ ತುಂಬಾ ಉಪಯೋಗ ಆಗತ್ತೆ, ನೀವು ಬೇರೆ ಕಡೆಗೆ ಗಮನ ಕೊಡೋದಕ್ಕೆ. ಈಗ ನೀವು ಶುಗರ್ ಅಡುಗೆ ಮನೆಗೆ ಹೋಗಿದ ತಕ್ಷಣ ಒಂದು ಶುಗರ್ ಡಬ್ಬ ಅಥವಾ ಸ್ವೀಟ್ ಡಬ್ಬಗಳನ್ನ ತಂದಿಡೋದು, ಅಥವಾ ಸ್ವೀಟ್ ಐಟಮ್ಸ್ನ ನಿಮ್ಮ ಕಿಚನ್ನಲ್ಲಿ ಇಡೋದು, ಅಥವಾ ನಿಮ್ಮ ರೂಮ್ನಲ್ಲಿ ಇಟ್ಕೊಳ್ಳೋದು. ಸೊ ಎಷ್ಟು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳ ಹತ್ರವಿರ್ತೀರಾ, ಅದನ್ನ ನಿಮ್ಗೆ ಕಂಟ್ರೋಲ್ ಮಾಡೋವಂಥ ಒಂದು ವಿಷಯ ಆಗೋದೇ ಇಲ್ಲ. ಯು ಕಾಂಟ್ ಡೂ ಇಟ್. ಪ್ರಾಕ್ಟಿಕಲಿ ಆಗೋದಿಲ್ಲ. ಅದು ನಿಮ್ಮ ಎದುರುಗಡೆ ಇದ್ದಾಗ ನಿಮ್ಗೆ ಅದು ಬೇಕು ಅನ್ಸುತ್ತೆ. ಸ್ಮೋಕಿಂಗು ಕೂಡ ಅಷ್ಟೇ. ಸೊ ಫಸ್ಟ್ ಸ್ಟೆಪ್ಪೇ ಅದು ನಿಮ್ಮ ಲೈಫಿಂದ ತೆಗೆದು ಹಾಕ್ಬೇಕಂದ್ರೆ ಅದು ನೀವು ಕೊಂಡ್ಕೋಬಾರ್ದು, ಆ ಮೈಂಡ್ನ ನೀವು ತಗೋಬೇಕಾಗತ್ತೆ. ಸೊ ಅದು ಮೊದಲನೇ ಸ್ಟೆಪ್. ಅದು ವೀಕ್ ಆಗುತ್ತೆ, ಕೋಪ ಬರುತ್ತೆ, ಮತ್ತು ಇರಿಟೇಷನ್ ಆಗುತ್ತೆ, ಎಲ್ಲಾ ತರ ಸೈಡ್ ಎಫೆಕ್ಟ್ಸು ಇರುತ್ತೆ. ಯಾಕೆಂದ್ರೆ ನಿಮ್ಗೆ ಆ ಹಿಟ್ ಸಿಗ್ತಾ ಇರುತ್ತೆ. ನಾನು ಆಗ್ಲೇ ಹೇಳ್ದಾಗೆ ಆ ಡಾಪಮಿನ್ ಹಿಟ್, ಅದು ಬೇಕು ಅನ್ನುವಂಥ ಒಂದು ಅಡಿಕ್ಷನ್ಗೆ ಒಳಗಾಕಿರ್ತೀರ. ಅದರಿಂದ ಆಚೆ ಬರೋದಕ್ಕೆ ಕೀಪ್ ದ ಡಿಸ್ಟೆನ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಅದೇ ನಿಮ್ಮ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಎರಡನೇ ಸ್ಟೆಪ್ ಏನಾಗುತ್ತೆ ಅಂದ್ರೆ, ರೈಟಿಂಗ್ ಅ ಪ್ಲಾನ್ ಅಂತ ಸೈಕಾಲಜಿ ಪ್ರಕಾರ ಹೇಳ್ತೀವಿ. ಏನದು ರೈಟಿಂಗ್ ದ ಪ್ಲಾನ್ ಅಂದಾಗ, ಮೇ ಬಿ ನೀವು ನಿಮ್ಮ ರೂಮ್ನಲ್ಲೋ ಅಥವಾ ನೀವು ಜಾಸ್ತಿ ಎಲ್ಲಿ ಓಡಾಡ್ತೀರಾ ಆ ಜಾಗದಲ್ಲಿ ಮೇ ಬಿ ಒಂದು ಚಾರ್ಟ್ನ ಕ್ರಿಯೇಟ್ ಮಾಡಿ. ಚಾರ್ಟ್ ಅಂದ್ರೆ ಏನು? ಒಂದು ಪೇಪರ್, ಒಂದು ದೊಡ್ಡದಾಗಿರುವಂತಹ ಒಂದು ಶೀಟ್ನ ತಗೊಂಡು, ನೀವು ಯಾವ ಲೈಫ್ನ ನೋಡುವಂತ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಯಾವ ರೀತಿಯಾದ ಡಿಸೈರ್ಸ್ ಇದೆ ನಿಮ್ಮ ಲೈಫ್ನಲ್ಲಿ, ಏನನ್ನ ಅಚೀವ್ ಮಾಡಬೇಕು, ಏನ್ ಸಾಧನೆಗಳನ್ನ ನಿಮ್ಮ ಲೈಫಲ್ಲಿ ತರಬೇಕು, ಆ ಥರ ದೊಡ್ಡ ದೊಡ್ಡ ವಿಚಾರಗಳನ್ನ ಬರೆದಿಡುವಂಥದ್ದು, ಲಿಸ್ಟ್ನ ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ಮೈಂಡ್ ಇದೆಲ್ಲ ತುಂಬಾನೇ ನಿಮ್ಮ ಹ್ಯಾಬಿಟ್ಸ್ ಕಡೆಗೆ ಗಮನ ಕೊಟ್ಟಿರೋದ್ರಿಂದ ನಿಮ್ಮ ಬಿಗ್ ಲೈಫ್ ಗೋಲ್ಸ್ ಕಡೆಗೆ ಗಮನ ಇರೋದಿಲ್ಲ. ಸೊ ಅದನ್ನ ನೀವು ತರಬೇಕಾಗತ್ತೆ. ಅದು ಸುಲಭ ಇಲ್ಲ. ನಾನು ಏನೇ ಹೇಳಿದ್ರು ಅದನ್ನ ಸುಲಭ ಅಂತ ನಾನು ಹೇಳೋದೇ ಇಲ್ಲ. ಕಷ್ಟ ಇರುತ್ತೆ. ನೀವ್ ಯಾವಾಗ ಸೋಲ್ತೀರಾ ಅಂದ್ರೆ, ಬೇರೆಯವ್ರು ನಿಮ್ನ ಸೋಲ್ಸೋದಲ್ಲ, ನೀವೇ ನಿಮ್ಮ ಬಗ್ಗೆ ಒಂದು ಭರವಸೆನ ಕಮ್ಮಿ ಇಟ್ಕೊಂಡಾಗೆ ನೀವು ಅವಾಗ ಸೋತ್ರಿ ಅಂತ ಅರ್ಥ. ಸೊ ನೀವೊಂದು ಪ್ರೆಸೆಂಟಬಲ್ ಪ್ಲಾನ್ನ ಇಟ್ಕೊಳ್ಳಿ, ಒಂದು ಟೈಮ್ ಟೇಬಲ್ ಅಂತ ಇಟ್ಕೊಳ್ಳಿ, ಸಮಥಿಂಗ್ ಒಂದು ರೊಟೀನ್ಸ್ ತರನಾದ್ರೂ ಶುರು ಮಾಡ್ಬೇಕಾಗತ್ತೆ. ಅದು ನಿಮ್ಮ ಎರಡನೇ ಸ್ಟೆಪ್ ಆಗ್ಬೇಕಾಗತ್ತೆ. ಮೂರನೇದೇನಾಗುತ್ತೆ ಅಂದ್ರೆ, ನಿಮ್ಮ ಅನ್ಹೆಲ್ದಿ ಹ್ಯಾಬಿಟ್ಸ್ನ ಹೆಲ್ದಿ ಹ್ಯಾಬಿಟ್ಸ್ಗೆ ರೀಪ್ಲೇಸ್ ಮಾಡೋದು. ಇದು ಮೂರನೇ ವಿಚಾರ. ಅದೇನಾಗಿರುತ್ತೆ, ಈಗ ನಿಮ್ಗೆ ಸಣ್ಣ ಆಗ್ಬೇಕು ಅಥವಾ ಚೆನ್ನಾಗಿ ಕಾಣ್ಬೇಕು ಅನ್ನೋ ಆಸೆ ಇರುತ್ತೆ, ಹೆಲ್ದಿ ಆಗಿರ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಏನ್ ಬೇಕು, ಅದು ಹೇಗ್ ನೀವು ಮಾಡಕ್ಕೆ ಆಗತ್ತೆ, ಸಾಧ್ಯ ಆಗತ್ತೆ, ಅದು ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಡಾಕ್ಟರ್ಗಿಂತ ನಿಮ್ಗೆ ಎಲ್ಲಾ ರೀತಿಯಾದ ಒಂದು ನಾಲೆಜ್ ಇರುತ್ತೆ, ಆದ್ರೆ ನೀವು ಮಾಡ್ತಾ ಇರೋದಿಲ್ಲ. ಮೇನ್ ಆಗಿ ಅದನ್ನ ನೀವು ಮಾಡ್ತಾ ಇರೋದಿಲ್ಲ. ಸೊ ಶುರು ಮಾಡ್ಬೇಕು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಜಂಕ್ ಐಟಮ್ಸ್ನ, ಬೇಕರಿ ಐಟಮ್ಸ್ನ ಮನೆಗೆ ತರಬೇಡಿ. ಮತ್ತು ಆ ಥರ ಜಾಗಗಳಿಗೆ ಹೋದ್ರೂ ಕೂಡ ನೀವೇನು ಕೊಂಡ್ಕೋಬೇಡಿ. ಈ ಥರ ರೆಸ್ಟ್ರಿಕ್ಷನ್ಸ್ನ ಹಾಕ್ಬೇಕಾಗತ್ತೆ. ಆ ಥರ ಒಂದು ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗತ್ತೆ. ಈಗ ಒಬ್ಬರು ನಿಮಗೆ ತುಂಬಾನೇ ಅವ್ರು ಬೇಕೇ ಬೇಕು ನನ್ನ ಲೈಫಲ್ಲಿ ಅಂತ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ, ಅದೊಂದು ಕೆಟ್ಟ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ ಅಂದ್ರೆ, ಅವ್ರಿದ್ರೂ ಕೂಡ ನೀವು ಒಂದೊಂದ್ಸಲ ಏನಾಗುತ್ತೆ, ಅವ್ರನ್ನ ನೀವು ನೋಡ್ಲೇಬೇಕಾಗುತ್ತೆ. ಅವ್ರ ಜೊತೆ ನೀವು ಕೆಲಸ ಮಾಡ್ತಿರ್ಬೋದು, ಅವ್ರನ್ನ ನೀವು ಡೈಲಿ ನೀವು ನೋಡ್ಲೇಬೇಕಾಗಿರುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಸೊ ಬೇಸಿಕ್ಲಿ ನೀವು ಹೆಲ್ದಿ ಹ್ಯಾಬಿಟ್ಸ್ನ ಸೆಟ್ ಮಾಡೋದು. ಅದು ಹೇಗೆ? ಬೇರೆ ಫ್ರೆಂಡ್ಸ್ನ ಮಾಡ್ಕೊಳ್ಳೋದು. ನೀವು ಕೆಲಸ ಮಾಡುವ ಜಾಗದಲ್ಲಿ ಅವರನ್ನ ಹೊರತುಪಡಿಸಿ ಬೇರೆಯವರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಅಥವಾ ಬೇರೆ ಕಡೆಗೆ ಗಮನ ಕೊಡುವಂಥದ್ದು, ಅಥವಾ ಒಂದು ಬುಕ್ ತಗೊಂಡು ಹೋಗಿ ಓದುವಂಥದ್ದು ನೀವು ಫ್ರೀ ಇರೋ ಟೈಮ್ನಲ್ಲಿ. ಹೀಗೆ ಸಮಥಿಂಗ್ ಗುಡ್ ಫಾರ್ ಯು. ಅದನ್ನ ಚಿಕ್ಕದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು, ಸ್ಟೆಪ್ ನಿಮ್ಗೆ ಯಾವುದು ಮೀನಿಂಗ್ಫುಲ್ ಅನ್ಸುತ್ತೆ ಅದನ್ನ ನೀವು ಮಾಡ್ಬೇಕಾಗತ್ತೆ. ನಾಲ್ಕನೇದೇನಾಗುತ್ತೆ ಅಂದ್ರೆ, ನೀವು ಟ್ರಿಗರ್ಸ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಇವಾಗ ನಾನು ಅದೇನ್ ಟ್ರಿಗರ್ ಅಂತಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಶುಗರ್ದ ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಿಮ್ಗೆ ಶುಗರ್ ತಿನ್ಬೇಕು ಅಥವಾ ಸ್ವೀಟ್ ತಿನ್ಬೇಕು ಅನ್ಸ್ತಾ ಇದೆ. ಯಾವಾಗ ಅನ್ಸುತ್ತೆ? ಯಾಕೆ ಅನ್ಸುತ್ತೆ? ಬೆಳಗ್ಗೆ ಎದ್ದಿದ ತಕ್ಷಣ ಅನ್ಸುತ್ತಾ? ಅಥವಾ
ತುಂಬಾ ಟಯರ್ಡ್ ಆಗಿರ್ತೀರ. ಈಗ ಅಯ್ಯೋ ತಲೆ ನೋವ್ತಾ ಇದೆ, ನಂಗೊಂದು ಕಾಫಿ ಬೇಕಪ್ಪ ಅಂತಾರೆ. ತಲೆ ನೋವ್ತಾ ಇದೆ, ನಂಗೊಂದು ಟೀ ಬೇಕಪ್ಪ ಅಂತಾರೆ. ಅಥವಾ ಅಯ್ಯೋ ಇಷ್ಟೊತ್ತು ಕೆಲಸ ಮಾಡ್ತಾ ಇದ್ದೆ, ಸಾಕಾಗೋಗಿದೆ, ನನ್ಗೊಂದು ಚಾಕ್ಲೇಟ್ ಬೇಕು ಅಂತ ಹೇಳ್ತಾರೆ. ಸೊ ಅವರ ಪ್ರಕಾರ ಅವ್ರು ಏನೋ ಒಂದು ಸ್ಟ್ರೆಸ್ನ ಅನುಭವಿಸಿದ ತಕ್ಷಣ ಅವ್ರಿಗೆ ಯಾವ್ದಾದ್ರು ಒಂದು ಪ್ಲೆಸೆಂಟ್, ಒಂದು ಡಾಪಮನ್ ಹಿಟ್ ಕೊಡುವಂತ ಒಂದು ವಿಚಾರ ಬೇಕಾಗುತ್ತೆ. ಅದೊಬ್ರಿಗೆ ಮೆಸೇಜ್ ಮಾಡೋದಾಗಿರ್ಬೋದು, ಅವ್ರಿಗೆ ಕಾಲ್ ಯಾಕಂದ್ರೆ ವೀಕ್ ಆಗಿರೋವಾಗ್ಲೇ ಇಂಥದ್ನೆಲ್ಲ ಮಾಡ್ಬೇಕು ಅಂತ ಮನುಷ್ಯನಿಗೆ ಅನ್ಸುತ್ತೆ. ಅದು ಸಹಜಾನೇ, ಅದು ಅಬ್ನಾರ್ಮಲ್ ಅಂತ ನಾನು ಹೇಳೋದ್ ಅದು ನನಗೂ ಬರುತ್ತೆ. ಓಕೆ, ಸೊ ನಿಮ್ಮ ಟ್ರಿಗರ್ ಪಾಯಿಂಟ್ಸ್ ಏನು ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಎದ್ದಿದ ತಕ್ಷಣ ಈ ತರ ನೀವು ಮಾಡ್ತೀರಾ ಒಬ್ರಿಗೆ ಮೆಸೇಜ್, ಅಥವಾ ಎದ್ದಿದ ತಕ್ಷಣ ನೀವು ಈ ತರ ಕೆಟ್ಟ ಸಿಗರೇಟ್ಸ್ ಎದ್ದೋದು, ಎದ್ದಿದ ತಕ್ಷಣ ಹೋಗಿ ಆಚೆ. ಸೊ ಯಾವ ಒಂದು ಮೊಮೆಂಟ್ ನಲ್ಲಿ ನೀವು ಅದು ಬೇಕೇ ಬೇಕು ಅನ್ನುವಂತ ಹಂಬಲ ಜಾಸ್ತಿ ಆಗುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಹಾಗಿದ್ದಾಗ ನೀವು ಆ ಟೈಮ್ನ ಯುಟಿಲೈಸ್ ಹೇಗೆ ಮಾಡ್ಕೊಳ್ಳೋದು, ಅದನ್ನ ನೀವು ಹೇಗೆ ಚೇಂಜ್, ಆ ಒಂದು ಪಾಯಿಂಟ್ನ ನೀವು ಚೇಂಜ್ ಮಾಡಬೇಕಾಗತ್ತೆ. ಈಗ ನಾನು ಸ್ಟ್ರೆಸ್ ಆದಾಗೆಲ್ಲ ನಾನು ಶುಗರ್ ತಗೊಳ್ತಾ ಇದ್ದೀನಿ ಅಂದ ತಕ್ಷಣ, ಸ್ಟ್ರೆಸ್ ಆದ ತಕ್ಷಣ ಮೇ ಬಿ ಒಂದು ಆ್ಯಪಲ್ನ ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ, ಆ್ಯಪಲ್ನ ತಿನ್ನಿ. ಓಕೆ, ಬಿಕಾಸ್ ಅದು ಒಂದು ಸ್ವಲ್ಪ ಸ್ವೀಟ್ ಫೀಲ್ ಕೊಡುತ್ತೆ ನಿಮಗೆ. ಅಟ್ಲೀಸ್ಟ್ ಅದು ಹೆಲ್ದಿ ಆಗಿರುವಂಥ ಒಂದು ಸ್ನ್ಯಾಕ್ ಆಗಿದೆ. ಸೊ ಹಾಗೆ ಚಿಕ್ಕ ಚಿಕ್ಕ ವಿಚಾರಗಳ ಕಡೆಗೆ ನೀವು ಟ್ರಿಗರಿಂಗ್ ಪಾಯಿಂಟ್ಸ್ನ ಹೆಲ್ದಿ ವಿಚಾರವಾಗಿ ರೀಪ್ಲೇಸ್ ಮಾಡ್ಕೊಳ್ಳೋದು. ಲೆಟ್ಸ್ ನೀವು ಎದ್ದಿದ ತಕ್ಷಣ ಆಚೆ ಹೋಗ್ಬಿಟ್ಟು ಸ್ಮೋಕ್ ಮಾಡ್ತೀರಾ, ಒಂದು ಜಾಗದಲ್ಲಿ ಹೋಗಿ ಸ್ಮೋಕ್ ಮಾಡ್ತೀರಾ, ಆ ಜಾಗಕ್ಕೆ ಹೋಗದೆ ಇರೋದು, ಬಿಕಾಸ್ ಆ ಜಾಗನೇ ಒಂದು ಟ್ರಿಗರಿಂಗ್ ಪಾಯಿಂಟ್ ಆಗಿರುತ್ತೆ ನಿಮಗೆ. ಓಕೆ, ಸೊ ಎಕ್ಸಾಂಪಲ್ಸ್ ಕೊಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ಬೇಸಿಕ್ಲಿ ಅದಕ್ಕೆ ಕೊಡ್ತಾ ಇದ್ದೀನಿ. ಲಾಸ್ಟ್ ಎವ್ರಿ ವೀಕ್ ಅಟ್ಲೀಸ್ಟ್ ಒಂದು ಸ್ಯಾಟರ್ಡೆ ಸಂಡೇ ಅಂತ ಒಂದು ವೀಕೆಂಡ್ನಲ್ಲಿ ನೀವು ಮೈಂಡ್ಫುಲ್ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಮೈಂಡ್ಫುಲ್ ಮೆಡಿಟೇಷನ್ ಆ್ಯಂಡ್ ಸೆಲ್ಫ್ ಟಾಕ್ ಇವ್ಯಾಲ್ಯೂಯೇಷನ್ ಅಂತ ಕೂಡ ಹೇಳ್ತೀವಿ. ಇದರ ಅರ್ಥ ಏನು ಅಂದರೆ, ಕಾಮ್ ಆಗಿ ಕೂತ್ಕೊಂಡು ಆ ವಾರ ಎಲ್ಲ ನೀವೇನು ಮಾಡಿದ್ರಿ, ಆ ವಾರದಲ್ಲಿ ನೀವು ಹೇಗೆ ನಿಮ್ಮ ದಿನಚರಿಯನ್ನ ಮುಂದೆ ಸಾಗಿಸಿದ್ರಿ, ಅದು ಎಷ್ಟು ನಿಮಗೆ ರೇಟಿಂಗ್ಸ್ ಕೊಟ್ಕೊಳ್ಳಿ, ನಿಮಗೆ ನೀವೇ ರೇಟಿಂಗ್ಸ್ ಕೊಟ್ಕೊಳ್ಳಿ. ಔಟ್ ಆಫ್ 10 ಈ ವಾರ ನನ್ನ ಪ್ರಕಾರವಾಗಿ ಹೇಗಿತ್ತು. ಲೆಟ್ಸೆ ನೀವು ಮೊದಲನೇ ಸಲ ಇದನ್ನು ಮಾಡಿದಾಗ ನೀವು 5 ರೇಟಿಂಗ್ ಕೊಟ್ಟಿರ್ಬೋದು, 4 ರೇಟಿಂಗ್ ಕೊಟ್ಟಿರ್ಬೋದು, ಯಾಕಂದ್ರೆ ಅಲ್ಲಿ ಇಲ್ಲಿ ವೀಕ್ ಆಗಿರ್ಬೋದು ನೀವು. ಆದರೆ ಮುಂದಿನ ವಾರ ನಾನು ಈ ವಾರದಲ್ಲಿ 5 ರೇಟಿಂಗ್ ಕೊಡ್ತಾ ಇದ್ದೀನಿ, ಆದರೆ ಮುಂದಿನ ವಾರ ನನ್ನ ಬಿಹೇವಿಯರ್ಗೆ ನಾನೊಂದು 6, 7 ರೇಟಿಂಗ್ ಕೊಡೋಷ್ಟು ಬೇಕು, ನನಗೆ ಮೋಟಿವೇಶನ್ ನನಗೆ ನಾನೇ ತಗೋಬೇಕು ಅಂತ ಸೆಲ್ಫ್ ಟಾಕ್ ಮಾಡೋದು. ಅದನ್ನ ನೀವೆಷ್ಟು ಮಾಡ್ತೀರಿ. ಇವಾಗ ನಮಗೆ ಅವೇರ್ನೆಸ್ ಬಂದಾಗ, ನಮ್ಗೆ ಇದು ಸರಿ ಇಲ್ಲ ಅನ್ಸ್ದಾಗ್ಲೇ ನಾವು ಅದರಿಂದ ಬದಲಾಗುವ ಎಲ್ಲ ಲಕ್ಷಣಗಳನ್ನ ನಾವು ನೋಡ್ತೀವಿ. ಸೊ ಇದನ್ನೆಲ್ಲ ಲಾಸ್ಟ್ ಏನಾಗುತ್ತೆ, ನಾನು ಹೇಳಿದಾಗೆ ಮೈಂಡ್ಫುಲ್ ಮೆಡಿಟೇಷನ್ ಹಾಗೂ ಸೆಲ್ಫ್ ಟಾಕ್ ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ಲೆಟ್ಸೆ ನೀವು ಒಂದು ವಾಕ್ ಹೋಗ್ತಿದ್ದೀರಾ, ಕೂತ್ಕೊಳ್ಳಿ, ಒಂದು ಬೆಂಚ್ ಮೇಲೆ ಕೂತ್ಕೊಂಡು ಈ ವಾರ ಎಲ್ಲ ನಾನು ಏನು ಮಾಡಿದೆ, ಈ ವಾರದಲ್ಲಿ ನನಗೆ ಯಾವ ಒಂದು ವಿಚಾರ ನನ್ನ ಬಗ್ಗೆ ಗರ್ವ ಅನಿಸುತ್ತೆ, ಎಷ್ಟು ಪ್ರೌಡ್ ಫೀಲ್ ಮಾಡ್ತೀನಿ, ಯಾವ ಟೈಮ್ನಲ್ಲಿ ನಾನು ವೀಕ್ ಆದೆ, ಯಾವ ಟೈಮ್ನಲ್ಲಿ ನಾನೊಂದು ಕೆಟ್ಟ ಅಭ್ಯಾಸಕ್ಕೆ ಒಳಗಾಗದೆ, ಆ ಟೈಮ್ನ ನಾನು ಹೇಗೆ ಸರಿ ಮಾಡ್ಕೊಳ್ಳೋದು, ಹೇಗೆ ಮಾಡಿಫೈ ಮಾಡ್ಕೊಳ್ಳೋದು. ಸೊ ಆ ಒಂದು ವಿಷನ್ ಮತ್ತು ಸೆಲ್ಫ್ ಬಿಹೇವಿಯರ್ ಮ್ಯಾನೇಜ್ಮೆಂಟ್ ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ಬದಲಾವಣೆ ಬರುತ್ತೆ. ಸೊ ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯನಲ್ಲಿ ಎಲ್ಲ ರೀತಿಯಾದ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ನಾವು ಎಷ್ಟು ಅಕ್ಸೆಪ್ಟ್ ಮಾಡಿಬಿಡ್ತೀವಿ, ಪ್ರಾಬ್ಲಮ್ ಇಷ್ಟೇ, ನನ್ನ ಲೈಫೇ ಹೀಗೆ, ನನ್ನ ಹಣೆ ಬರನೇ ಹೀಗೆ ಅಂತ ನಾವು ಅದನ್ನು ಆ ಡಿಫೀಟ್ನ ತೊಗೊಂಡ್ಬಿಡ್ತೀವಿ. ಸಕ್ಸಸ್ನ ನಾವು ನೋಡೋಕೆ ಸಾಧ್ಯ ಇರೋದಿಲ್ಲ. ಎಲ್ಲರಿಗೂ ಬರುವಂಥದ್ದೇ, ಅದನ್ನ ನಾವು ಸರಿ ಮಾಡ್ಕೋಬಹುದು ಅಂತಲೇ ಈ ವಿಡಿಯೋಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.